ಕಡೆ ಆಲಿಮಟ್ಟಿ ಜಲಾಶಯ ಕಡೆ ಅಂತೇಳಿ ಫೆಬ್ರವರಿ 9ನೇ ತಾರೀಕು ಈ ನಮ್ಮ ಉತ್ತರ ಕರ್ನಾಟಕದ ಜೀವನಾಡಿದಂಥ ಅವಳಿ ಜಲಾಶಯಗಳಾದಂಥ ನಾರಾಯಣಪುರ ಮತ್ತು ಆಲಿಮಟ್ಟಿ ಜಲಾಶಯ ಆಲಿಮಟ್ಟಿ ಜಲಾಶಯ ಕೃಷ್ಣ ಮೇಲ್ದಂಡೆ ಯೋಜನೆ ಹಂತ 3 ಅನುಷ್ಠಾನಕ್ಕಾಗಿ ಮತ್ತು 17 ಅಡಿ ಗೇಟ್ ಎತ್ತರ ಸಲುವಾಗಿ ಏನಪ್ಪ ಅಂದ್ರೆ ಫೆಬ್ರವರಿ 9ನೇ ತಾರೀಕು ಬೃಹತ್ ಪ್ರಮಾಣದ ಒಂದು ಹೋರಾಟ ನಂಬಿಕೊಳ್ಳಿದೆ. ಆ ಉದ್ದೇಶವಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದು. ಸೊ ಆ ಹೋರಾಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ಈ ಕಲಬುರಗಿ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ, ಬಿಜಾಪುರ ಜಿಲ್ಲೆ, ರಾಯಚೂರು ಜಿಲ್ಲೆಯಿಂದ ರೈತರೆಲ್ಲರೂ ಭಾಗಿಯಾಗ್ತಾರೆ. ಈ ಭಾಗದ ಒಂದು ರೈತರ ಸಮಸ್ಯೆ ಆಲಿಮಟ್ಟಿ ಜಲಾಶಯ 14 ಅಡಿ ಎತ್ತರ ಆಗೋ ಮುಖಾಂತರ ಏನಪ್ಪ ಅಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥ 5,94,000 ಹೆಕ್ಟರ್ ಪ್ರದೇಶಕ್ಕೆ ಇನ್ನು ಹೆಚ್ಚುವರಿಯಾಗಿ ನೀರಾವರಿ ಸೌಲಭ್ಯ ಕಲ್ಪಿಸ್ತಕ್ಕಂಥ ಒಂದು 9 ಯೋಜನೆಗಳು ಆಲ್ರೆಡಿ 9 ಯೋಜನೆಗಳು ಸಂಪೂರ್ಣ ಕಾಮಗಾರಿ ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಲ್ಲಬಾದ್ ಏತ ನೀರಾವರಿ ಸಂಪೂರ್ಣವಾಗಿ ಕಾಮಗಾರಿ ಆಗಿರೋದ್ರಿಂದ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವ ಸಲುವಾಗಿ ಏನಪ್ಪ ಅಂದ್ರೆ ಬೃಹತ್ ಪ್ರಮಾಣದ ಒಂದು ಹೋರಾಟ ನಂಬಿಕೊಳ್ಳಲಾಗಿದೆ. ಆ ಹೋರಾಟದಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಜನಪ್ರತಿನಿಧಿಗಳು, ಸ್ವಾಮೀಜಿಗಳು, ಎಲ್ಲ ಸಂಘಟನೆ ಪದಾಧಿಕಾರಿಗಳು, ವಿಶೇಷವಾಗಿ ರೈತರೆಲ್ಲರೂ ಏನಪ್ಪ ಅಂದ್ರೆ ಆ ಹೋರಾಟದಲ್ಲಿ ಭಾಗಿಯಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡ್ಬೇಕಂತ ವಿನಂತಿಸ್ತಾ ಇದ್ದಾರೆ. ಇಲ್ಲ, ಮೊದಲು ಮನವಿ ಕೊಟ್ಟಿವಿ ಸರ್. ಇವತ್ತೇನಪ್ಪ ಅಂದ್ರೆ ಇದು ಕೃಷ್ಣ ಮೇಲ್ದಂಡೆ ಯೋಜನೆ ಏನಪ್ಪ ಅಂದ್ರೆ ಬಚಾವತ್ ಆಯೋಗದ ವರದಿ ಪ್ರಕಾರ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ನಾಗ ಮೊದಲು ಆಂಧ್ರ ತೆಲಂಗಾಣ ಅಖಂಡ ಆಂಧ್ರ ಪ್ರದೇಶ ಇದ್ದಾಗ ಬಚಾವತ್ ಆಯೋಗದ ವರದಿ ವಿರುದ್ಧ ಏನಪ್ಪ ಅಂದ್ರೆ ಸ್ಟೇ ತಗೊಂಡ್ಬಂದಾರ ಸುಪ್ರೀಂ ಕೋರ್ಟ್ನಾಗ. ಸೊ ಆ ಪ್ರಕರಣ ಅಷ್ಟೇ ಸ್ಥಗಿತವಾಗ್ಯದ. ಸೊ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಏನು ಈ ಕೇಂದ್ರ ಸರ್ಕಾರ ಅದಕ್ಕೇನಪ್ಪ ಅಂದ್ರೆ ಮಧ್ಯಸ್ಥಿಕೆ ವಹಿಸಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಆ ಪ್ರಕರಣವನ್ನು ಅಂತಿಮಗೊಳಿಸಿದ್ರೆ 150 TMC ನೀರು ಹೆಚ್ಚಿಗೆ ಆಗ್ತದೆ. ಇವತ್ತಿಂದಲೇ ಕಲಬುರಗಿ ಮಹಾನಗರಕ್ಕೂ ಕುಡಿಯೋ ನೀರಿನ ಯೋಜನೆ ಆಲಿಮಟ್ಟಿ ನಾರಾಯಣಪುರ ಜಲಾಶಯ ನಿಂತು ಬರ್ತದೆ ಬೇಸಿಗೆ ಸಮಯದಾಗ. ಸೊ ಅದೇ ರೀತಿ ಬೃಹತ್ ನಗರಗಳಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಈ ಭಾಗದಲ್ಲಿರ್ತಕ್ಕಂಥ 5,94,000 ಹೆಕ್ಟರ್ ಪ್ರದೇಶ ರೈತರಿಗೆ ಏನಪ್ಪ ಅಂದ್ರೆ ನೀರಾವರಿ ಸೌಲಭ್ಯ ಒದಗಿಸುವ ಒಂದು ಯೋಜನೆ ಅದು ಅನುಷ್ಠಾನಗೊಳಿಸ್ಬೇಕಂತೇಳಿ ಒತ್ತಾಯ ಮಾಡ್ತೇವೆ ಸರ್. ಇದು ಇನ್ನೊಂದು ವಿಶೇಷ ತಮ್ಗೆ ಹೇಳಕ್ ಮಾಡ್ತೆ, ಈ ಒಂದು ಯೋಜನೆ ಕೃಷ್ಣ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆ ಅಂತೇಳಿ ಅಂಗೀಕಾರ ಆದ್ರ ಒಂದು ಹೊಸ ಗೆಜೆಟ್ ಪಾಸ್ ಆದ್ರ ಏನಪ್ಪ ಅಂದ್ರೆ ಸಾವಿರಾರು ಕೋಟಿ ಏನಪ್ಪ ಅಂದ್ರೆ ಪ್ರತಿ ವರ್ಷ ಅನುದಾನ ಬರ್ತದ. ಸೊ ಆ ಅನುದಾನ ನಿಂತು ಈ ಕಾಮಗಾರಿ ಮತ್ತು ಈಗ ಆಲ್ರೆಡಿ ಸರ್ ತಮ್ಮ ಗಮನಕ್ಕೂ ತರಲಾಕ್ ಬಯಸ್ತೀನಿ, 9 ಉಪಯೋಜನೆ ಆಲ್ರೆಡಿ ಅದ್ರ ಖರ್ಚು ವೆಚ್ಚ ಸಂಪೂರ್ಣ ಆಗ್ಯದ. ಸಂಪೂರ್ಣ ಕಾಮಗಾರಿ ಕಾಲುವೆ ಎಲ್ಲ ಸಂಪೂರ್ಣ. ಈಗೇನು ಗೇಟ್ ಹೈಟ್ ಮಾಡ್ಬೇಕು, ನೀರು ಬಿಡ್ಬೇಕು ಅಷ್ಟೇ. ಅದು ಬಿಟ್ರೆ ಏನ ಸರ್ ಈ ಸದ್ಯ ಏನಪ್ಪ ಅಂದ್ರೆ ಈಗ ಲ್ಯಾಂಡ್ ಅಕ್ವಷನ್ ಈಗ ಆಲಿಮಟ್ಟಿ ಜಲಾಶಯ ಎತ್ತರಿಸೋದ್ರಿಂದ ಏನಪ್ಪ ಅಂದ್ರೆ ಬ್ಯಾಕ್ ವಾಟರ್ಕೇನು ಭೂಮಿ ಕಳ್ಕೊಂತಾರ ಅದನ್ನು ಲ್ಯಾಂಡ್ ಅಕ್ವಷನ್ ಅದ್ರದ್ದು ಪೇಮೆಂಟ್ ರಿಸರ್ವ್ ಅದು. ಸೊ ಏನು ತೊಂದರೆ ಇಲ್ಲ. ಬಟ್ ಒಂದಿಷ್ಟು ಅಮೌಂಟ್ ಕಲೆಕ್ಟ್ ಮಾಡೋ ಯಾಕಪ್ಪ ಅಂದ್ರೆ ಸರ್ಕಾರ ಮಾಡೇಬೇಕು. ಮುಂದಿನ ಬಜೆಟ್ದಾಗ ಏನಪ್ಪ ಅಂದ್ರೆ ಕೇಂದ್ರ ರಾಷ್ಟ್ರೀಯ ಯೋಜನೆ ಅಂತೇಳಿ ಅನುಷ್ಠಾನ ಆದ್ರೆ ಸಾವಿರಾರು ಕೋಟಿ ಹಣ ಬರ್ತದ. ಇದನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಸುಮಾರು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ವತಿಯಿಂದ ಸುಮಾರು ಒಂದು 5 ಹಿಡ್ಕೊಂಡು 6,000 ಜನ ಸೇರ್ತೀವಿ. ಮತ್ತು ಬೇರೆ ಸಂಘಟನೆದವರು ಈ ಒಂದು ಹೋರಾಟಕ್ಕೆ ಏನಪ್ಪ ಅಂದ್ರೆ ನಮ್ಮ ಬೆಂಬಲ ಕೊಟ್ಟರೆ ಇನ್ನೂ ಹೆಚ್ಚಿಗೂ ಮಠಾಧೀಶನು ಬೆಂಬಲ ಕೊಟ್ಟರೆ ಇನ್ನೂ ಹೆಚ್ಚಿಗೂ ಏನಪ್ಪ ಅಂದ್ರೆ ಸೇರ್ಬೋದು ಅಂತೇಳಿ ಸಂದರ್ಭದಲ್ಲಿ ಆಲ್ರೆಡಿ ಲ್ಯಾಂಡ್ ಅಕ್ವಷನ್ ಆಗ್ಯದ, ನೋಟಿಫಿಕೇಶನ್ ಆಗ್ಯದ, 4-1 ಆಗ್ಯದ, 6-1 ಆಗ್ಯದ, ಎಲ್ಲ ರೆಡಿ ಆಗ್ತದೆ ಅಂತಂದ್ರೆ. ಲಕ್ಷ್ಮೀಕಾಂತ್ ಎ ಪಾಟೀಲ್ ಮದರಕಿ, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ರಾಜ್ಯ ಉಪಾಧ್ಯಕ್ಷ.